ಗಂಗಾ ನದಿಯ ಪ್ರದೇಶ. ಅಲ್ಲಿ ಅನೇಕ ಸುಂದರ ಅರಣ್ಯಗಳು ಮತ್ತು ಆಶ್ರಮಗಳು ಇವೆ. ಮನೋಹರವಾದ ತಮಸಾ ನದಿ ಅಲ್ಲಿಯೇ ಹರಿಯುತ್ತಿದೆ. ಆ ನದಿಯ ದಡದಲ್ಲೇ ವಾಲ್ಮೀಕಿ ಮುನಿಯ ಆಶ್ರಮ. ವಾಲ್ಮೀಕಿ ಒಬ್ಬ ಮಹಾಋಷಿಗಳು. ಅವರು ಪ್ರಚೇತಸ ಮುನಿಯ ಮಗ. ಆದ್ದರಿಂದ ಅವರಿಗೆ ಪ್ರಾಚೇತಸ ಎಂಬ ಹೆಸರೂ ಇತ್ತು. ಪರಮಾತ್ಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದವರು ಅವರು. ಆಹಾರ ನಿದ್ರೆಗಳಿಲ್ಲದೆ, ದೇಹ ಅಲ್ಲಾಡದಂತೆ ನಿಶ್ಚಲವಾಗಿ ಏಕಾಗ್ರತೆಯಿಂದ ಅವರು ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತಲೂ ದೊಡ್ಡದಾದ ಹುತ್ತ ಬೆಳೆದಿತ್ತು. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮಿಕ ಎಂದು ಹೆಸರು. ತಪಸ್ಸು ಮುಗಿಸಿದ ನಂತರ ಅವರು ಹುತ್ತವನ್ನು ಅಂದರೆ ವಲ್ಮಿಕವನ್ನು ಭೇದಿಸಿ ಹೊರಬಂದರು. ಆದ್ದರಿಂದ ಅವರಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು. ಒಂದು ದಿನ ನಾರದ ಮುನಿ ವಾಲ್ಮೀಕಿಯ ಆಶ್ರಮಕ್ಕೆ ಬಂದರು. ವಾಲ್ಮೀಕಿ ಮಹರ್ಷಿ ನಾರದರನ್ನು ಆದರಿಸಿ ಸ್ವಾಗತಿಸಿದರು. ಅರ್ಘ್ಯ ಪಾದ್ಯಗಳನ್ನು ನೀಡಿದರು. ಅಂದರೆ ಕೈಕಾಲುಗಳನ್ನು ತೊಳೆಯುವುದಕ್ಕೆ ನೀರು ಕೊಟ್ಟು ಸತ್ಕರಿಸಿದರು. ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಉಪಚರಿಸಿದರು. ಆನಂತರ ನಾರದರನ್ನು ಕುರಿತು, ಮುನಿಗಳೇ, ಈ ಲೋಕದ ಅತಿ ಶ್ರೇಷ್ಠನಾದ ವ್ಯಕ್ತಿಯೊಬ್ಬನ ಕಥೆಯನ್ನು ಕೇಳಬೇಕೆಂಬ ಆಸೆ ನನಗುಂಟಾಗಿದೆ. ಆ ವ್ಯಕ್ತಿಯು ಧರ್ಮವಂತನಾಗಿರಬೇಕು, ಸತ್ಯವಂತನಾಗಿರಬೇಕು, ಅತಿ ಬಲಶಾಲಿಯೂ ಪರಾಕ್ರಮಿಯೂ ಆಗಿರಬೇಕು. ಆತನು ಎಲ್ಲರ ಬಳಿಯೂ ಪ್ರಿಯವಾಗಿ ನಡೆದುಕೊಳ್ಳುವವನು, ದ್ವೇಷ ಅಸೂಯೆಗಳು ಇಲ್ಲದವನು ಆಗಿರಬೇಕು. ಆ ಮಹಾತ್ಮನು ಬುದ್ಧಿವಂತನಾಗಿರಬೇಕು, ದುಷ್ಟರನ್ನು ಸದೆ ಬಡಿಯುವವನು, ಸತ್ಪುರುಷರನ್ನು ಕಾಪಾಡುವವನು ಆಗಿರಬೇಕು. ಅಂತಹ ವ್ಯಕ್ತಿಯು ಈ ಲೋಕದಲ್ಲಿ ಇರುವನೇ? ಹಾಗಿದ್ದರೆ ಆ ಧರ್ಮಾತ್ಮನ ಕಥೆಯನ್ನು ನನಗೆ ದಯವಿಟ್ಟು ಹೇಳಿರಿ ಎಂದು ಪ್ರಾರ್ಥಿಸಿದರು. ನಾರದರು ಮಹಾಜ್ಞಾನಿಗಳು. ಅವರು ಬ್ರಹ್ಮದೇವರ ಮಕ್ಕಳು. 3 ಲೋಕಗಳಾದ ಸ್ವರ್ಗ, ಭೂಮಿ ಮತ್ತು ಪಾತಾಳಗಳಲ್ಲಿ ಸಂಚರಿಸುವವರು ಅವರು. ಆದ್ದರಿಂದ ಅವರಿಗೆ ತ್ರಿಲೋಕ ಸಂಚಾರಿ ಎಂಬ ಹೆಸರೂ ಇದೆ. ವಿಶ್ವದ ಎಲ್ಲ ವಿಷಯಗಳನ್ನೂ ಅವರು ಬಲ್ಲರು. ವಾಲ್ಮೀಕಿ ಮಹರ್ಷಿಯ ಪ್ರಶ್ನೆಯಿಂದ ಅವರಿಗೆ ಬಹಳ ಹರ್ಷವಾಯಿತು. ಮಹಾ ವ್ಯಕ್ತಿಯೊಬ್ಬನ ಕಥೆಯನ್ನು ಹೇಳುವ ಒಂದು ಅವಕಾಶ ದೊರಕಿತು ಎಂದು ಸಂತೋಷಗೊಂಡರು. ಅವರು, ವಾಲ್ಮೀಕಿಯೇ, ನೀನು ಕೇಳಿದಂತಹ ಎಲ್ಲ ಗುಣಗಳನ್ನು ಹೊಂದಿರುವ ಮಹಾಪುರುಷರು ಈ ಲೋಕದಲ್ಲಿ ಸಿಗುವುದು ಅತೀ ವಿರಳ. ಆದರೂ ಅಂತಹ ಗುಣವಂತನಾದ ಪುರುಷನೊಬ್ಬನಿದ್ದಾನೆ. ಆತನು ಇಕ್ಷ್ವಾಕು ವಂಶದವನು. ಅವನೇ ಶ್ರೀರಾಮ. ಶ್ರೀರಾಮನು ಮಹಾಪರಾಕ್ರಮಿಯು, ಧೀರನೂ ಆಗಿದ್ದಾನೆ. ಅವನು ಸತ್ಯವಂತ, ನೀತಿವಂತ, ಬುದ್ಧಿವಂತ ಮತ್ತು ವಾಗ್ಮಿ. ಅವನು ಆಜಾನುಬಾಹು ಅಂದರೆ ಉದ್ದವಾದ ತೋಳುಗಳುಳ್ಳವನು. ಅವನ ಎದೆ ವಿಶಾಲವಾಗಿದೆ. ಸುಲಕ್ಷಣವಾದ ಶಿರಸ್ಸನ್ನು ಅವನು ಹೊಂದಿದ್ದಾನೆ. ಅವನ ಶರೀರ ತುಂಬ ಆಕರ್ಷಕವಾಗಿದೆ. ಅವನ ಅವಯವಗಳೆಲ್ಲವೂ ದೇಹಕ್ಕೆ ತಕ್ಕ ಅಳತೆಯಲ್ಲಿ ಹೊಂದಿಕೊಂಡಿವೆ. ಮಿಂಚುವ ಮೈ ಬಣ್ಣದಿಂದ ಕೂಡಿ ಅವನು ಸರ್ವಾಂಗ ಸುಂದರನಾಗಿದ್ದಾನೆ. ಶ್ರೀರಾಮನು ಧರ್ಮಜ್ಞನು, ಸತ್ಯಸಂಧನು, ಗುರು ಹಿರಿಯರಲ್ಲಿ ವಿಧೇಯನು, ಪ್ರಜೆಗಳ ಹಿತದಲ್ಲೇ ನಿರತನಾಗಿರುವವನೂ ಆಗಿದ್ದಾನೆ. ಅವನು ಶತ್ರುಧ್ವಂಸಕ, ಶರಣಾಗತ ರಕ್ಷಕ. ಶ್ರೀರಾಮನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು, ವೇದಾಂಗಗಳಾದ ಶಿಕ್ಷಾ, ವ್ಯಾಕರಣ,
ಛಂದಸ್ಸು, ಜ್ಯೋತಿಷ, ಕಲ್ಪ ಮತ್ತು ನಿರುಕ್ತಗಳನ್ನೂ ಬಲ್ಲವನು. ಅವನು ಸಕಲ ಶಾಸ್ತ್ರಗಳ ತತ್ವವನ್ನೂ ತಿಳಿದಿದ್ದಾನೆ. ಶ್ರೀರಾಮನು ಧನುರ್ವೇದದಲ್ಲಿ ಪ್ರವೀಣ. ವಿವಿಧ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಅವನು ವಿಶಾರದ. ಶ್ರೀರಾಮನು ಎಲ್ಲರಲ್ಲೂ ಮೃದುವಾಗಿ ನಡೆದುಕೊಳ್ಳುತ್ತಾನೆ. ಅವನು ನ್ಯಾಯ ಅನ್ಯಾಯಗಳ ವಿಮರ್ಶೆಯಲ್ಲಿ ಪಕ್ಷಪಾತವಿಲ್ಲದೆ ವರ್ತಿಸುತ್ತಾನೆ. ಹೀಗಾಗಿ ನದಿಗಳು ಸಮುದ್ರದ ಬಳಿಗೆ ಹೋಗುವಂತೆ ಸಜ್ಜನರು ಯಾವಾಗಲೂ ಶ್ರೀರಾಮನ ಸನ್ನಿಧಿಗೆ ಹೋಗುತ್ತಿರುತ್ತಾರೆ. ಶ್ರೀರಾಮನು ಗಾಂಭೀರ್ಯದಲ್ಲಿ ಸಮುದ್ರ ರಾಜನಂತೆಯೂ ಧೈರ್ಯದಲ್ಲಿ ಹಿಮವಂತನಂತೆಯೂ ಇದ್ದಾನೆ. ಅವನು ವಿಷ್ಣುವಿನಂತೆ ಪರಾಕ್ರಮಿಯು, ಚಂದ್ರನಂತೆ ಆನಂದವನ್ನು ಕೊಡುವವನು ಆಗಿದ್ದಾನೆ. ಅವನಿಗೆ ಕೋಪ ಬಂದರೆ ಕಾಲಾಗ್ನಿಯೇ ಸರಿ. ಆದರೆ ತಾಳ್ಮೆಯಲ್ಲಿ ಭೂದೇವಿಯ ಹಾಗೆ, ದಾನದಲ್ಲಿ ಕುಬೇರನ ಹಾಗೆ ಇದ್ದಾನೆ. ಸತ್ಯದಲ್ಲಿ ಸಾಕ್ಷಾತ್ ಧರ್ಮ ದೇವತೆಯ ಅಪರಾವತಾರ. ಇಂತಹ ಸರ್ವಗುಣಭೂಷಣನಾದ ಶ್ರೀರಾಮನು ದಶರಥ ಮಹಾರಾಜನ ಹಿರಿಯ ಪುತ್ರ. ಅವನು ಜನಕರಾಜನ ಮಗಳಾದ ಸೀತಾದೇವಿಯನ್ನು ವಿವಾಹವಾದನು. ಶ್ರೀರಾಮನಿಗೆ ರಾಜ್ಯಾಭಿಷೇಕವಾಗುವ ಸಮಯದಲ್ಲಿ ಅವನ ಚಿಕ್ಕಮ್ಮ ಕೈಗೆ ತನ್ನ ಮಗ ಭರತನೇ ರಾಜನಾಗಬೇಕು ಎಂಬ ದುರ್ಬುದ್ಧಿ ಹುಟ್ಟಿತು. ಅದಕ್ಕಾಗಿ ಅವಳು ಶ್ರೀರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಅಪೇಕ್ಷಿಸಿದಳು. ಚಿಕ್ಕಮ್ಮನ ಇಚ್ಛೆಯಂತೆ ಶ್ರೀರಾಮನು ತನ್ನ ಪತ್ನಿಯೊಡನೆ ಕಾಡಿಗೆ ಹೋದನು. ಅವನು ಕಾಡಿನಲ್ಲಿದ್ದಾಗ ರಾವಣನೆಂಬ ರಾಕ್ಷಸನು ಸೀತೆಯನ್ನು ಮೋಸದಿಂದ ಅಪಹರಿಸಿದನು. ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನೆಂಬ ಕಪಿವೀರನ ಸ್ನೇಹ ಬೆಳೆಸಿದನು. ಸುಗ್ರೀವನ ಸಹಾಯದಿಂದ ರಾವಣನ ರಾಜ್ಯವಾದ ಲಂಕೆಯ ಮೇಲೆ ದಾಳಿ ಮಾಡಿದನು. ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಪಡೆದನು. ಅರಣ್ಯವಾಸದ ಅವಧಿ ಮುಗಿದ ನಂತರ ಅಯೋಧ್ಯೆಗೆ ಹಿಂದಿರುಗಿ ಎಲ್ಲರ ಅಪೇಕ್ಷೆಯಂತೆ ಪಟ್ಟಾಭಿಷಿಕ್ತನಾದನು ಎಂದು ಶ್ರೀರಾಮನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದರು. ನಾರದರು ಹೇಳಿದ ಕತೆ ಅದ್ಭುತವಾಗಿತ್ತು. ಶ್ರೀರಾಮನ ಕತೆ ವಾಲ್ಮೀಕಿ ಮುನಿಗಳ ಮೇಲೆ ಅಗಾಧ ಪರಿಣಾಮ ಬೀರಿತು. ಮಹರ್ಷಿಗಳು ತುಂಬ ಪ್ರಭಾವಿತರಾದರು. ಆ ನಂತರ ನಾರದರು ವಾಲ್ಮೀಕಿಗಳಿಂದ ಬೀಳ್ಕೊಂಡು ಆಶ್ರಮದಿಂದ ತೆರಳಿದರು. ನಾರದರು ಹೋದ ನಂತರವೂ ವಾಲ್ಮೀಕಿಗಳು ಶ್ರೀರಾಮನ ಧ್ಯಾನದಲ್ಲೇ ಇದ್ದರು. ಮಧ್ಯಾಹ್ನ ಸಮೀಪಿಸಿತು. ಮಾಧ್ಯಾಹ್ನಿಕಕ್ಕೆ ವೇಳೆಯಾಯಿತು. ಸ್ನಾನ ಆಹಾನಿಕ ಗಳಿಗೆಗೆಂದು ವಾಲ್ಮೀಕ ಋಷಿ ನದಿಯ ತೀರಕ್ಕೆ ಬಂದರು. ಅವರ ಜೊತೆಯಲ್ಲೇ ಶಿಷ್ಯ ಭರದ್ವಾಜನೂ ಇದ್ದ. ತಮಸಾ ನದಿ ನಿರ್ಮಲವಾಗಿ ಹರಿಯುತ್ತಿತ್ತು. ಪಕ್ಕದಲ್ಲಿಯೇ ಸುಂದರವಾದ ವನ. ಎತ್ತ ಕಣ್ಣು ಹಾಯಿಸಿದರೂ ಗಿಡದ ಹಸಿರು. ಕಿವಿಗೆ ಇಂಪಾಗುವಂತೆ ನದಿಯ ಚುಳುಚುಳು ನಿನಾದ. ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವಂತೆ 2 ಕ್ರೌಂಚ ಪಕ್ಷಿಗಳು ಅಲ್ಲಿಯೇ ಹಾರಾಡುತ್ತಾ ಆಡುತ್ತಾ ಇದ್ದವು. ವಾಲ್ಮೀಕಿಗಳಿಗೆ ಈ ಸೊಬಗನ್ನು ನೋಡಿ ಆನಂದವಾಯಿತು. ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಹಾಗೆಯೇ ನಿಂತರು. ಮಹರ್ಷಿಗಳು ನೋಡುತ್ತಿದ್ದ ಹಾಗೆಯೇ ಬೇಡನೊಬ್ಬನು ಆ ಕ್ರೌಂಚ ಪಕ್ಷಿಯ ಜೋಡಿಯಲ್ಲಿ ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದು ಬಿಟ್ಟ. ಮೈಯೆಲ್ಲ ರಕ್ತಮಯವಾಗಿ ಹಕ್ಕಿ ನೆಲದ ಮೇಲೆ ಬಿದ್ದು ಹೊರಲಾಡಿ ಸತ್ತು ಹೋಯಿತು. ಅದರ ಸಂಗಾತಿ ಹೆಣ್ಣು ಹಕ್ಕಿಯು ದೈನ್ಯದಿಂದ ಕೂಗಲಾರಂಭಿಸಿತು. ಎಂತಹವರಿಗೂ ಕನಿಕರ ಹುಟ್ಟಿಸುವ ದೃಶ್ಯ. ವಾಲ್ಮೀಕಿಗೆ ಕರುಣೆ ಉಕ್ಕಿ ಬಂತು. ಬೇಡ ಮಾಡಿದ ಕೆಲಸ ತಪ್ಪು ಎನಿಸಿತು ಅವರಿಗೆ. ಅವರು ಬೇಡನ ಕಡೆ ತಿರುಗಿ ದುಃಖ ಕೋಪಗಳಿಂದ ಮಾ ನಿಷಾದ ಪ್ರತಿಷ್ಠಾಂ ತ್ವಗಮಂ ಶಾಶ್ವತಿ ಸಮಃ ಯತ್ಕ್ರೌಂಚ ಮಿಥುನಾ ಅದೇಕಮವಧಿ ಕಾಮಮೋಹಿತಂ
ಅಕಾರಣವಾಗಿ ಹಕ್ಕಿಯನ್ನು ಕೊಂದ ಹೇ ಅನ್ಯಾಯಿ, ನಿನ್ನ ಪಾಪದ ಫಲವಾಗಿ ನೀ ಈ ಕೂಡಲೇ ಸಾಯಿ ಎಂದು ಉದ್ಗರಿಸಿದರು. ವಾಲ್ಮೀಕಿಗಳು ಹಾಗೆ ಉದ್ಗರಿಸಿದಾಗ ಒಂದು ಅದ್ಭುತ ನಡೆಯಿತು. ಅವರು ಮಾಡಿದ ಉದ್ಗಾರ ಗದ್ಯ ರೂಪದಲ್ಲಿರಲಿಲ್ಲ. ಆ ಮಾತು ಪ್ರಾಸಬದ್ಧವಾಗಿ ಅವರ ಬಾಯಿಂದ ಹೊರಹೊಮ್ಮಿತ್ತು. ತಮ್ಮ ನುಡಿಯಿಂದ ವಾಲ್ಮೀಕಿಗಳಿಗೆ ಆಶ್ಚರ್ಯವಾಯಿತು. ಶಿಷ್ಯ ಭಾರದ್ವಾಜನಿಗೂ ವಿಸ್ಮಯ ಮೂಕನಾಗಿ ಗುರುಗಳ ಮುಖವನ್ನೇ ನೋಡುತ್ತಾ ನಿಂತ. ನಂತರ ವಾಲ್ಮೀಕಿಗಳೇ ಹೇಳಿದರು, ಭಾರದ್ವಾಜ, ನಾನು ಆಡಿದುದು ನಿನಗೆ ಕೇಳಿಸಿತೆ? ಬೇಡನಿಗೆ ನಾನು ನೀಡಿದ ಶಾಪ ಹೊಸ ರೂಪದಲ್ಲಿದೆಯಲ್ಲವೇ? ಈ ವಾಕ್ಯವು ಒಂದು ರೀತಿಯ ಲಯಬದ್ಧತೆಯಿಂದ ಕೂಡಿದೆ. ಇದನ್ನು ತಾಳಕ್ಕೆ ತಕ್ಕ ಹಾಗೆ ಹಾಡಬಹುದಾಗಿದೆ. ವೀಣೆಯ ತಂತಿಯನ್ನು ಮೀಟಿದಾಗ ಬರುವ ಝೇಂಕಾರದೊಡನೆ ಹೊಂದಿಸಿ ನುಡಿಯಬಹುದಾಗಿದೆ. ನಾನು ಶೋಕದಿಂದ ನುಡಿದ ಈ ವಾಕ್ಯ ರೂಪವನ್ನು ಶ್ಲೋಕ ಎಂದು ಕರೆಯೋಣ ಎಂದರು. ವಿಶ್ವದ ಮೊಟ್ಟ ಮೊದಲ ಶ್ಲೋಕ ಈ ರೀತಿಯಾಗಿ ಹುಟ್ಟಿತು. ಆ ನಂತರ ವಾಲ್ಮೀಕಿ ಮುನಿಗಳು ತಮಸಾ ನದಿಯಲ್ಲಿ ಸ್ನಾನ ಮಾಡಿದರು. ನದಿಯ ದಂಡೆಯಲ್ಲಿ ಕುಳಿತು ಅಹನಿಕ ಕಾರ್ಯಗಳನ್ನು ಮುಗಿಸಿದರು. ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನಿತ್ತರು. ಆ ನಂತರ ಶಿಷ್ಯನೊಡಗೂಡಿ ಆಶ್ರಮಕ್ಕೆ ಹಿಂದಿರುಗಿದರು. ಆಶ್ರಮದಲ್ಲಿ ಇತರ ಶಿಷ್ಯರನ್ನು ಕೂಡಿಸಿಕೊಂಡು ವೇದ ಪಾರಾಯಣ ಮೊದಲಾದ ಕಾರ್ಯದಲ್ಲಿ ತೊಡಗಿದರು. ಇಷ್ಟಾದರೂ ಅವರ ಮನಸ್ಸು ಮಾತ್ರ ಬೇಡನು ಕ್ರೌಂಚ ಪಕ್ಷಿಯನ್ನು ಕೊಂದದ್ದನ್ನು, ತಾವು ಅವನಿಗೆ ಶ್ಲೋಕ ರೂಪದಲ್ಲಿ ಶಾಪ ಕೊಟ್ಟದ್ದನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಿತ್ತು. ಆ ವೇಳೆಗೆ ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಬ್ರಹ್ಮದೇವರು ಬಂದರು. ಸೃಷ್ಟಿಕರ್ತರಾದ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ತಮ್ಮ ಆಶ್ರಮಕ್ಕೆ ಬಂದುದನ್ನು ಕಂಡು ವಾಲ್ಮೀಕಿ ಮುನಿಗೆ ಆಶ್ಚರ್ಯ, ಆನಂದಗಳು ಉಂಟಾದವು. ತಟ್ಟನೆ ಎದ್ದು ನಿಂತರು. ವಿನಯ ಪುರಸ್ಸರವಾಗಿ ನಮಸ್ಕರಿಸಿದರು. ಅರ್ಘ್ಯಪಾದ್ಯಗಳನ್ನು ನೀಡಿದರು. ಕೂಡಲು ಪೀಠವನ್ನೂ ಕೊಟ್ಟರು. ಬ್ರಹ್ಮದೇವರು ಪೀಠದಲ್ಲಿ ಕುಳಿತ ನಂತರ ಅವರನ್ನು ಸ್ತುತಿಸಿ ಮತ್ತೊಮ್ಮೆ ನಮಸ್ಕರಿಸಿದರು. ಅವರ ಕುಶಲವನ್ನು ವಿಚಾರಿಸಿದರು. ಬ್ರಹ್ಮದೇವರ ಆದೇಶದಂತೆ ತಾವು ಅವರ ಸನಿಹದಲ್ಲೇ ಕುಳಿತುಕೊಂಡರು. ಆ ಕೂಡಲೇ ಅವರ ಮನಸ್ಸು ಮತ್ತೆ ಕ್ರೌಂಚ ಪಕ್ಷಿಯ ಪ್ರಕರಣದತ್ತ ಹಾರಿತು. ಬ್ರಹ್ಮದೇವರಿಗೆ ಈ ಎಲ್ಲ ಸಂಗತಿಗಳೂ ಗೊತ್ತು. ಅವರು ಮುಗುಳನಗುತ್ತಾ, ಮಹರ್ಷಿ, ನೀನು ಇಂದು ಮಧ್ಯಾಹ್ನ ನಡೆದ ಘಟನೆಯನ್ನೇ ಮೆಲುಕು ಹಾಕುತ್ತಿರುವೆಯಲ್ಲವೇ? ಬೇಡನಿಗೆ ನೀನು ಶಾಪ ಕೊಡುವಾಗ ನುಡಿದ ವಾಕ್ಯ ಛಂದೋಬದ್ಧವಾಗಿದೆ. ನೀನು ಅದನ್ನು ಶ್ಲೋಕ ಎಂದು ಕರೆದುದು ಅರ್ಥಪೂರ್ಣವಾಗಿದೆ. ನೀನು ನೀಡಿದ ಶಾಪವು ಶ್ಲೋಕ ರೂಪ ತಾಳುವಂತೆ ಮಾಡಿದವನು ನಾನೇ. ನಾನು ಹಾಗೆ ಮಾಡಿದುದಕ್ಕೆ ಒಂದು ಉದ್ದೇಶವೂ ಇದೆ. ವಾಲ್ಮೀಕಿ, ಇಂದು ಬೆಳಿಗ್ಗೆ ನಾರದರು ನಿನಗೆ ಶ್ರೀರಾಮನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದರಲ್ಲವೇ? ಅದನ್ನು ನೀನು ಶ್ಲೋಕ ರೂಪದಲ್ಲಿ ವಿವರವಾಗಿ ಲೋಕಕ್ಕೆ ತಿಳಿಸು. ಇದನ್ನು ಸಾಧ್ಯವಾಗಿಸುವುದಕ್ಕಾಗಿ ನಾನು ನಿನಗೆ ವಿಶಿಷ್ಟ ಶಕ್ತಿಯನ್ನು ಅನುಗ್ರಹಿಸುತ್ತಿದ್ದೇನೆ. ಶ್ರೀರಾಮನ ಚರಿತ್ರೆಯು ನಿನ್ನ ಕಣ್ಣೆದುರಿಗೇ ನಡೆದಂತೆ ಸಂಪೂರ್ಣವಾಗಿ ನಿನಗೆ ಗೋಚರವಾಗಲಿ. ನಾರದರು ಹೇಳದೇ ಬಿಟ್ಟು ಹೋದ ಅಂಶಗಳೂ ನಿನಗೆ ತಿಳಿಯಲಿ. ಶ್ರೀರಾಮನ ಪುಣ್ಯಕಥೆಯನ್ನು ನೀನು ಶ್ಲೋಕಗಳಿಂದ ಮನೋಹರವಾಗಿ ಚಿತ್ರಿಸು. ನೀನು ರಚಿಸುವ ಈ ಕಾವ್ಯದಲ್ಲಿ ಒಂದು ಮಾತು ಸುಳ್ಳಾಗದು. ಇದರಲ್ಲಿ ಉತ್ಪ್ರೇಕ್ಷೆಯಾಗಲಿ ಕವಿತಾ ಕಲ್ಪನೆಯಾಗಲಿ ಇರುವುದಿಲ್ಲ. ಆದ್ದರಿಂದ ಇದು ಪುಣ್ಯಕಾವ್ಯವು ಮಹಾಕಾವ್ಯವು ಆಗುತ್ತದೆ. ವಿಶ್ವದಲ್ಲಿ ಸೂರ್ಯ ಚಂದ್ರರು ಬೆಳಗುವವರೆಗೂ, ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವವರೆಗೂ, ಭೂಮಿಯಲ್ಲಿ ನದಿಗಳು ಪರ್ವತಗಳು ಇರುವವರೆಗೂ ಈ ಕಾವ್ಯವನ್ನು ಜನರು ಓದುತ್ತಾರೆ. ಈ
ಆದಿಕಾವ್ಯವನ್ನು ಬರೆದು ನೀನು ಆದಿಕವಿ ಆಗುತ್ತೀಯ, ನಿನಗೆ ಶುಭವಾಗಲಿ ಎಂದು ಹೇಳಿ ಬ್ರಹ್ಮದೇವರು ತೆರಳಿದರು. ಬ್ರಹ್ಮದೇವರು ಹೊರಟು ಹೋದ ಮೇಲೆ ವಾಲ್ಮೀಕ ಋಷಿ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಂ ಅಶ್ವತೀ ಸಮಃ ಎಂಬ ಶ್ಲೋಕವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲೇ ಹೇಳಿಕೊಳ್ಳಲಾರಂಭಿಸಿದರು. ಇದರಿಂದ ಶೋಕಮಯವಾದ ಆ ಮಾತು ಶ್ಲೋಕ ರೂಪದಲ್ಲಿ ಅವರ ಮನಸ್ಸಿನಲ್ಲಿ ದೃಢವಾಗಿ ನಿಂತಿತು. ನಾರದರು ಹೇಳಿದ ಶ್ರೀರಾಮನ ಕಥೆಯನ್ನು ಅವರು ಮನಸ್ಸಿನಲ್ಲೇ ಮೆಲುಕು ಹಾಕಿಕೊಂಡರು. ಬ್ರಹ್ಮದೇವರ ಅನುಗ್ರಹದಿಂದ ಆ ಕಥೆಯ ಎಲ್ಲ ಘಟನಾವಳಿಗಳು ಅವರಿಗೆ ಗೋಚರವಾದವು. ಆ ಕಾವ್ಯದ ವಿವಿಧ ಪಾತ್ರಧಾರಿಗಳು ಅವರ ಕಣ್ಣ ಮುಂದೆ ನಲಿದಾಡಿದರು. ಆ ಪಾತ್ರಗಳು ನಕ್ಕಿದ್ದು, ಅತ್ತಿದ್ದು, ಮಾತನಾಡಿದ್ದು, ಹೋದದ್ದು, ಬಂದದ್ದು, ಅವರ ಉಡುಗೆ ತೊಡುಗೆ ಎಲ್ಲವೂ ವಾಲ್ಮೀಕಿಗಳಿಗೆ ತಮ್ಮ ತಪಪ್ರಭಾವದಿಂದ ಕಾಣಿಸಿತು. ಇಡೀ ರಾಮಾಯಣದ ವೃತ್ತಾಂತ ಅವರ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಮೂಡಿಬಂತು. ನಾರದರು ತಮಗೆ ಸಂಗ್ರಹವಾಗಿ ಹೇಳಿದ್ದ ಕಥೆಯನ್ನು ಅವರು ಅದೇ ಕ್ರಮದಲ್ಲಿ 24,000 ಶ್ಲೋಕಗಳನ್ನು ಒಳಗೊಂಡ ಮಹಾಗ್ರಂಥವಾಗಿ ಬರೆದರು. ಹೀಗೆ ಅಮೂಲ್ಯ ರತ್ನಗಳನ್ನು ಒಳಗೊಂಡ ರಾಮಾಯಣವೆಂಬ ಮಹಾಕಾವ್ಯವನ್ನು ವಾಲ್ಮೀಕಿ ಮಹರ್ಷಿ ರಚಿಸಿದರು. ಕಾವ್ಯವು ಬಹಳ ಸುಂದರವಾಗಿ ಬಂತು. ಅದು ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬಿಭತ್ಸ, ರೌದ್ರ ಮತ್ತು ಶಾಂತ ಎಂಬ ನವರಸಗಳಿಂದ ತುಂಬಿತ್ತು. ಅದನ್ನು ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚ, ದೈವತ ಮತ್ತು ನಿಷಾದ ಎಂಬ ಸಪ್ತ ಸ್ವರಗಳಲ್ಲಿ ಹಾಡಬಹುದು. ವೀಣೆಯಲ್ಲಿ ಲಯಬದ್ಧವಾಗಿ ನುಡಿಸಬಹುದು. ಇಂತಹ ಮನೋಹರವಾದ ಕಾವ್ಯವನ್ನು ಕಂಡು ವಾಲ್ಮೀಕಿಗಳ ಶಿಷ್ಯರು ಆನಂದಿತರಾದರು. ಕಾವ್ಯವನ್ನು ರಚಿಸಿದ ನಂತರ ವಾಲ್ಮೀಕಿ ಮುನಿ ತಮ್ಮ ಆಶ್ರಮದಲ್ಲಿದ್ದ ಲವಕುಶರನ್ನು ಕರೆಸಿದರು. ಲವಕುಶರು ರಾಜಪುತ್ರರು, ಅವಳಿ ಮಕ್ಕಳು. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಾಗಿದ್ದ ಅವರು ಆಶ್ರಮದಲ್ಲೇ ವಾಸವಾಗಿದ್ದರು. ಆ ಲವಕುಶರು ಸಂಗೀತ ಶಾಸ್ತ್ರದಲ್ಲಿ ವಿಶಾರದರಾಗಿದ್ದರು. ವೀಣಾದಿ ವಾದ್ಯಗಳನ್ನು ಬಲ್ಲವರಾಗಿದ್ದರು. ಉತ್ತಮವಾದ ಕಂಠವನ್ನು ಹೊಂದಿದ್ದರು. ತಪಸ್ವಿಗಳಂತೆ ಉಡುಗೆ ತೊಟ್ಟಿದ್ದ ಆ ಲವಕುಶರು ಅಶ್ವಿನಿ ಕುಮಾರರಂತೆ ಸುಂದರರಾಗಿದ್ದರು. ವಾಲ್ಮೀಕಿಗಳ ಕರೆಯಂತೆ ಲವಕುಶರು ಅವರ ಬಳಿಗೆ ಬಂದರು. ಮಹರ್ಷಿಗಳಿಗೆ ನಮಸ್ಕರಿಸಿ ವಿನೀತರಾಗಿ ನಿಂತುಕೊಂಡರು. ವಾಲ್ಮೀಕಿ ಮುನಿ ವಾತ್ಸಲ್ಯದಿಂದ ಅವರ ಮೈದಡವಿ ಸನಿಹದಲ್ಲಿ ಕುಳ್ಳಿರಿಸಿಕೊಂಡರು. ಅನಂತರ ರಾಮಾಯಣ ಕಾವ್ಯವನ್ನು ಅವರಿಗೆ ಹೇಳಿಕೊಟ್ಟರು. ಲವಕುಶರು ರಾಮಾಯಣವನ್ನು ಇಂಪಾಗಿ ಹಾಡಲಾರಂಭಿಸಿದರು.